ಇಲ್ಲಿ ಏನಂದರೆ 112 ಅಂದರೆ ತುರ್ತು ಇದಕ್ಕೆ ತುಂಬ ಇಂಪಾರ್ಟೆಂಟ್. ಅದು 112 ಬಂದು ಎಮರ್ಜೆನ್ಸಿ ಯಾವುದೇ ಒಂದು ಅಹಿತ ಘಟನೆ ಆವಾಗ ಆ ಟೈಮಲ್ಲಿ ಏನು ಮಾಡ್ತೀರಿ, 112 ಕರೆ ಮಾಡಿದ್ರೆ 112 ನಿಮ್ಮ ಮನೆ ಬಾಗಿಲ ಹತ್ರ 5 ನಿಮಿಷ ಅಥವಾ 10 ನಿಮಿಷ ಇಲ್ಲ 10 ನಿಮಿಷ ಅದು ಒಳಗಡೆ ನಿಮ್ಮ ಹತ್ರ ಬರುತ್ತೆ. ಅದಕ್ಕೆ ದಯವಿಟ್ಟು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ನೀವು 112ಗೆ ಕಾಲ್ ಮಾಡಿ. ಏನೇ ತೊಂದರೆ ಆಗಲಿ, ಯಾವುದೇ ಸಮಸ್ಯೆ ಇರಲಿ, ಆಂಬುಲೆನ್ಸ್ ಇರಲಿ, ಯಾವುದಕ್ಕೂ ಇರಲಿ, ನೀವು ಯಾವುದಕ್ಕೆ ಇದು ಮಾಡೋದು 112 ಕಾಲ್ ಮಾಡಿ, ಅದನ್ನು ನಾವು ಸಹಕಾರ ಮಾಡ್ತೀವಿ. ಇನ್ನು ನಮ್ಮ ಸಾಹೇಬರು ಮಾತಾಡ್ತಾರೆ. ಸಾರ್ವಜನಿಕರಿಗೆ ಎಲ್ಲರಿಗೂ ನಮಸ್ಕಾರ. ಈಗ ಸ್ಕಾರ್ಪಿಯೋ ವೆಹಿಕಲ್ ನೋಡ್ತಾ ಇದ್ದೀರಾ. ಈ ಸ್ಕಾರ್ಪಿಯೋ ವೆಹಿಕಲನ್ನು ಕರ್ನಾಟಕ ಸರ್ಕಾರದ ಗೃಹ ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ಇದನ್ನು 112 ERSS ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ ಅಂತ ಹೇಳಿಬಿಟ್ಟು 112 ಸಹಾಯವಾಣಿ, ಉಚಿತ ಸಹಾಯವಾಣಿಯನ್ನು ಮಾಡಿದ್ದಾರೆ. ಇದರ ಒಂದು ಮೂಲ ಉದ್ದೇಶ ಇಷ್ಟೇ, ಯಾರೇ ತುರ್ತು ಸಂದರ್ಭದಲ್ಲಿದ್ದಾಗ, ನಿಮಗೆ ಏನಾದರೂ ಅನಾಹುತಗಳಿದ್ದಾಗ, ಯಾವುದೇ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಫೈರ್ ಆಗಿರ್ಬೋದು, ಎನಿ ಎಮರ್ಜೆನ್ಸಿ, ಒಬ್ಬ ವ್ಯಕ್ತಿಗೆ, ಸಾರ್ವಜನಿಕರಿಗೆ ಎನಿ ಎಮರ್ಜೆನ್ಸಿ ಬಂದರೆ ನೀವು ಉಚಿತ ಸಹಾಯವಾಣಿ ಸಂಖ್ಯೆ 112ಗೆ ಕರೆ ಮಾಡಿದರೆ ನಮ್ಮ ಸ್ಕಾರ್ಪಿಯೋ ವೆಹಿಕಲ್ಲು ಮತ್ತು ಚಾಲಕರು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಆಫೀಸರ್ಸು ಏನು ಮಾಡ್ತಾರೆ ಅಂದರೆ ನಿಮ್ಮ ಸಮಸ್ಯೆ ಏನಿದೆ, ನೀವು ಯಾವುದೇ ಒಂದು ತುರ್ತು ಇದರಲ್ಲಿ ಸಿಕ್ಕಾಕೊಂಡಿದ್ದೀರಾ, ಅದಕ್ಕೆ 10 ರಿಂದ 12 ನಿಮಿಷದಲ್ಲಿ ಬಂದು ನಿಮ್ಮ ಕರೆಗೆ ಏನು ಮಾಡ್ತಾರೆ, ಸ್ಪಂದನೆ ಮಾಡ್ತಾರೆ. ಏನು ಪ್ರಾಬ್ಲಮ್ ಇದೆ, ಏನಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡ್ತಕ್ಕಂಥ ಕೆಲಸವನ್ನು ನಮ್ಮ ERSS 112 ಅಧಿಕಾರಿ ಮತ್ತು ಸಿಬ್ಬಂದಿಗಳು ಮಾಡ್ತಾರೆ. ಹಾಗಾಗಿ ಸಾರ್ವಜನಿಕರು ಈ 112 ಸಹಾಯವಾಣಿಯನ್ನು ಉಪಯೋಗ ಮಾಡ್ಕೊಳ್ಬೇಕಂತೇಳಿ ಸರ್ಕಾರ ಅತಿ ಹೆಚ್ಚು ಖರ್ಚು ಮಾಡ್ತಾ ಇದೆ. ಅದು ನಿಮಗೆ 112 ನಂಬರ್ ಗೊತ್ತಿದ್ರೆ ಮಾತ್ರ ಏನು ಮಾಡ್ತಾರೆ, ಉಚಿತ ಸಹಾಯವಾಣಿ ಇದೆ, ಕರೆ ಮಾಡಿಬಿಟ್ಟು ಏನು ಮಾಡಿ ಅಂದರೆ ಈ ಉಚಿತ ಸಹಾಯವಾಣಿಯ ERSS ವೆಹಿಕಲ್ನ ಒಂದು ಉಪಯೋಗ ಪಡಿಕೊಳ್ಳಿ ಅಂತೇಳಿ ಈ ಮೂಲಕ ನಿಮಗೆ ವಿನಂತಿಸಿಕೊಳ್ತಾ ಇದ್ದೀನಿ. ಧನ್ಯವಾದಗಳು. தரம் என்றும் நிரந்தரம் வாங்க.